ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಎಲ್ಲ ಥರದ ಕಾಳುಗಳು ಬೇಳೆಗಳನ್ನ ಸೇರಿಸಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಂತೂ ಪ್ರೋಟೀನ್ ರಿಚ್ ಆಗಿರುತ್ತೆ. ಈ ಕಾಳುಗಳು ಬೇಳೆಗಳ ಪಲ್ಯ ಅಂತೂ ಟೇಸ್ಟ್ ವೈಸ್ ಹೇಳಬೇಕಂತೂ ಸಖತ್ತಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲ್ಲ ಥರ ಕಾಳುಗಳು ಬೇಳೆಗಳನ್ನ ಒಂದು 8 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಹಲಸಂದೆ ಕಾಳು, ಹುರುಳಿಕಾಳು, ಕಡಲೆ ಬೇಳೆ, ಮಸೂರ್ ದಾಲ್ ಜೊತೆಗೆ ತೊಗರಿ ಬೇಳೆ, ಇಷ್ಟು ವೆರೈಟಿ ಹಾಕೊಂಡಿದ್ದೀನಿ. ಅಕ್ಕಿ ಇದೆಲ್ಲ ಸೇರಿ 1 ಟೇಬಲ್ ಸ್ಪೂನ್ ಅಂತ ಅಂದರೆ ಎಲ್ಲ ಸೇರಿ 3/4 ಕಪ್ ಆಗಷ್ಟು ಆಗಿದೆ. ಮೆಂತ್ಯ ಮಾತ್ರ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಬೇಯೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಇಡ್ತೀನಿ. 3ರಿಂದ 4 ವಿಷಲ್ ಮೀಡಿಯಂ ಫ್ಲೇಮಲ್ಲಿ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ ನೋಡಿ. ಕಾಳೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಪಕ್ಕ ಎತ್ತಿಟ್ಕೊಳ್ತೀನಿ. ಮೊದಲು ಮಿಕ್ಸರ್ ಜಾರ್ ಒಳಗಡೆ 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು 10 ಹೆಸರು ಬೆಳ್ಳುಳ್ಳಿನ ಬ್ಲೆಂಡ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ನೀವು ಜಜ್ಬಿಟ್ಟಾದರೂ ಹಾಕೋಬೋದು, ಕ್ರಷ್ ಮಾಡಬೇಕು ಅಷ್ಟೇ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನೋಡಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋ ಅಂಥ ಪಾತ್ರೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇವೆರಡು ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ, ಹಸಿಗಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಹಸಿಗಮ ಹೋಗ್ತಿದ್ದ ಹಾಗೆ ನಾವೇನು ಆವಾಗಲೇ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದು ಪೇಸ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರದ್ದು ಹಸಿಗಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿದು, ಬೆಳ್ಳುಳ್ಳಿದು ಹಸಿಗಮ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸಾಂಬಾರು ಪೌಡರ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕ ಹಾಗೆ 1/4 ಟೀ ಸ್ಪೂನ್ ಅರಶಿನ, 1 ಟೇಬಲ್ ಸ್ಪೂನ್ ಗುರೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಪುಡಿ. ಹುಚ್ಚೆಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳು ಬೇಳೆಗಳನ್ನ ಹಾಕ್ಕೊಳ್ತೀನಿ. ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿನೂ ಇವಾಗಲೇ ಹಾಕ್ಕೊಳ್ತೀನಿ. ಗಟ್ಟಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ನೀವು ಗೋಲಿ ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಇದೇ ಒಂದು ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಕುದೀತಾ ಇದ್ರ ಥಿಕ್ನೆಸ್ ಗೊತ್ತಾಗುತ್ತೆ. ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೋಬೇಕು. ಪಲ್ಯದ ಹದಕ್ಕೆ ಅಂದರೆ ಸಾಗು ಹದಕ್ಕೆ ಉಪ್ಪು ಹಾಕಿರೋದ್ರಿಂದ ಇವಾಗ ಕುದಿಯೋಕ್ಕೆ ಶುರು ಆಗಲಿ. ನಂತರ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಅಥವಾ ಸಾಂಬಾರು ಪೌಡರ್ ಬೇಕಿದ್ದರೆ ಹಾಕೋಬೋದು. ಕುದಿಯೋದಕ್ಕೆ ಶುರು ಆಗಿದೆ ನೋಡಿ. ಟೇಸ್ಟ್ ಮಾಡಿ ನೋಡಿದೆ, ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು. ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇನ್ನೊಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ಹದದಲ್ಲಿ ಇರಬೇಕು. ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಾ ಕುದೀತಾ ಗಟ್ಟಿಯಾಗುತ್ತೆ. ತಣ್ಣಗಾದ್ಮೇಲಂತೂ ಇನ್ನೂ ಗಟ್ಟಿಯಾಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಂಗಾಗಿದೆ ನೋಡಿ. ಮಧ್ಯೆ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ತಳ ಹತ್ತದಂಗೆ ಆಗುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಕಾಳುಗಳ ಬೇಳೆಗಳ ಪಲ್ಯ ರೆಡಿ ಇದೆ ನೋಡಿ. ಇದನ್ನು ಬಿಸಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಸರ್ವ್ ಮಾಡ್ಕೋಬೋದು. ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.